ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಂದ್ರೆ ಡಿಸಿಸಿ ಬ್ಯಾಂಕ್ ಇಲ್ಲಿ ನಡೆದಿದೆ ಎನ್ನಲಾದ ಭಾರಿ ಅವ್ಯವಹಾರವನ್ನ ಖಂಡಿಸಿ ಸಾರ್ವಜನಿಕರು ಮತ್ತೆ ವಿವಿಧ ಪರ ಸಂಘಟನೆಗಳ ಮುಖಂಡರು ಬ್ಯಾಂಕಿನ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಬ್ಯಾಂಕ್ನಲ್ಲಿ ಖಾತೆದಾರರ ಹಣ, ರೈತರ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪರಿಹಾರದ ಹಣ, ವೃದ್ಧಾಪ್ಯ ವೇತನ ಮತ್ತೆ ಸರ್ಕಾರದ ವಿವಿಧ ಯೋಜನೆಗಳ ಅನುದಾನದ ಹಣವನ್ನ ಸಂಪೂರ್ಣವಾಗಿ ಇಲ್ಲಿ ಹಣವೇ ಇಲ್ವಂತ ಇವತ್ತೆಲ್ಲ ಮಾಯ ಆಗೋಗ್ಬಿಟ್ಟಿದೆ ಅಂತ. ಇದ್ರ ಜೊತೆಗೆ ಗ್ರಾಹಕರು ಸಾಲ ಪಡೆಯಕ್ಕೆ ಗಿರ್ವಿ ಇಟ್ಟಿದ್ರಲ್ಲ ಚಿನ್ನಾಭರಣ, ಅವುಗಳನ್ನು ಸಹ ಬ್ಯಾಂಕಿನಲ್ಲಿ ಇವತ್ತು ಕಾಣಿಸ್ತಾ ಇಲ್ವಂತೆ. ಈ ತರದೊಂದು ಆತಂಕಕಾರಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಪ್ರತಿಭಟನಾಕಾರರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೋರಾಟಗಾರರ ಹಾಗೂ ಸಮಾಜ ಸೇವಕ ನಂದನ್ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಈ ಎಲ್ಲಾ ವ್ಯವಹಾರಗಳಿಗೆ ಬ್ಯಾಂಕಿನ ವ್ಯವಸ್ಥಾಪಕರು ಹಾಗೂ ಜಿಲ್ಲಾಧ್ಯಕ್ಷರೇ ನೇರ ಕಾರ್ಯಕರ್ತರಾಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು, ಸಹಕಾರಿ ಸಚಿವರು ಮತ್ತೆ ಜಿಲ್ಲಾ ಸಂಘ ಸಂಸ್ಥೆಗಳ ನೋಂದಣಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಅಲ್ಲಿ ಆಗಿರೋ ಅವ್ಯವಹಾರ ಇದಕ್ಕೆಲ್ಲ ಕಾರಣ ಹಾಸನ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಕಾರಣ, ಅಲ್ಲಿರೋ ಆಡಳಿತ ಮಂಡಳಿ ಅಧಿಕಾರಿಗಳ ಕಾರಣ. ಈ ಸಮಸ್ಯೆನ ಬಗೆಹರಿಸಬೇಕು. ಅವರು ಡಿಸ್ಟ್ರಿಕ್ಟ್ ರಿಜಿಸ್ಟರ್, ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ಬಂದ್ರೆ ರೈತರ ಸಮಸ್ಯೆ ಕೇಳಿ ಬಗೆಹರಿಸಬೇಕು. ಇಲ್ಲಿ ಕೆಲಸನ ಮಾಡಿರೋ ಡಿಸಿಸಿ ಬ್ಯಾಂಕ್ ಅಧಿಕಾರಿಗಳಿಗೆ ಕುತ್ಕೊಂಡು ಅಧಿಕಾರಿಗಳು ಅರ್ಜಿ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹರಿಯಲ್ಲ. ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಮತ್ತೆ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ನಾವು ಬರೋವರೆಗೂ ಪ್ರತಿಭಟನೆ ಮುಂದುವರಿತದೆ. ಅಲ್ಲಿವರೆಗೆ ಮುಂದುವರ್ಸೋಣ. ರೈತರೆಲ್ಲ ಒಗ್ಗಟ್ಟಾಗಿ ಕರೆಸಿ ಇವಾಗ ನೋಡ್ರಿ, ಇವಾಗ ಇವ್ರು ಹೇಳ್ತಾ ಇದ್ರೆ ಇವಾಗ ನಾವು ಮಾಡಿದ್ರೆ ಇಲ್ಲಿ ಬ್ಯಾಂಕ್ ಅಲ್ಲಿ ಅವ್ಯವಹಾರ ಆಗಿದೆ ಸತ್ಯ ಒಪ್ಕೋತೀವಿ. ಅದಕ್ಕೆ ಕ್ರಮ ತಗೊಂಡಿದ್ದಾರೆ. ಇಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಯಾರ್ಯಾರ ಹೆಸರು ಹೇಳಿ ಸರ್? ಅವರು ಆಲೇಶ್ ಪ್ರಿಯಾ ಅಂತ ಒಬ್ರು, ಇನ್ನೊಬ್ರು BS ಕವಿತಾ ಅಂತ, ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಆಡಿಟ್ ನಡೀತಾ ಇದೆ, ಇನ್ನು ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದ್ಮೇಲೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಿಮ್ ಪ್ರಕಾರ ನಮ್ಮಲ್ಲಿ ಒಂದು 85 ಲಕ್ಷ ಎಲ್ಲಾರ್ದು ಎಲ್ಲ ಪೂರ್ತಿ ಪೈಸೆ ವಸೂಲಾಗುತ್ತೆ. ಅದು ಲೋನ್ ಅಕೌಂಟ್ ಗಳಿಗೆ ಡೆಬಿಟ್ ಮಾಡಿ ಟ್ರಾನ್ಸ್ಫರ್ ಮಾಡಿರೋದು. ಡೆಬಿಟ್ ಆಗಿರೋ ದುಡ್ಡು ಯಾವ ದುಡ್ಡು? ಅದು ರೈತರು ಕಟ್ಟಿರೋದು, ಇಲ್ಲ ಸರ್ಕಾರದಿಂದ ಬಂದಿರೋ ಸಬ್ಸಿಡಿ? ಅದು ಇದು ಅಂತ ಬರಲ್ಲ ಹಂಗ್ ಬರಲ್ಲ. ಈಗ ಜನ ಕಟ್ಟಿದ್ರೆ ಅದು ಲೋನ್ ಹೋಗಿರ್ತದೆ, ಮತ್ತೆ ಸರ್ಕಾರದಿಂದ ಸಬ್ಸಿಡಿ ಬಂದಿದ್ರೆ ಅದು ಹೋಗಿರ್ತದೆ. ಬಟ್ ನೀವು ಡೆಬಿಟ್ ಮಾಡಿರೋದು ಅದು ಆತರ ಬರಲ್ಲ. ಪರ್ಟಿಕ್ಯುಲರ್ ಇವ್ರದೇ ದುಡ್ಡು ಒಂದು ವರ್ಷದಿಂದ ಆಗಿರೋದಕ್ಕೆ ಬರೀ ಇಬ್ರು ನಿಮ್ಮ ದರ್ಜೆ ನೌಕರರು ಮಾತ್ರ ಇಬ್ರು ಸಸ್ಪೆಂಡ್. ಏನ್ ದರ್ಜೆ? ಮ್ಯಾನೇಜರ್ ಯಾರು ಸರ್? ಅಲ್ಲ ಸರ್, ನಿಮ್ ಗಮನಕ್ಕೆ ಮ್ಯಾನೇಜರ್ ಗಮನಕ್ಕೆ ಬರ್ದಂಗ ಆಗಿದೆಯಾ ಸರ್? ನೋಡಿ, 3 ತಿಂಗಳು ಒಂದ್ಸರಿ ಆಡಿಟ್ ಆಗುತ್ತೆ, ಇನ್ಸ್ಪೆಕ್ಷನ್ ಆಗುತ್ತೆ. ಆಡಿಟ್ ಇನ್ಸ್ಪೆಕ್ಷನ್ಗೆ ಸಿಗದೆ ಇರೋಂಗೆ ಮಾಡಿದ್ದಾರೆ. ಸೊ ಮ್ಯಾನೇಜರ್ಗೆ ಮ್ಯಾನೇಜರ್ ಯಾರು ಇಲ್ಲ, ಅವರೇ ಇಬ್ಬರೇ ಒಪ್ಕೊಂಡಿದ್ದಾರೆ. ನಾವಿಬ್ರೆ ನೇರವಾಗಿ ಅವರೇ ಹೇಳಿದ್ದಾರೆ, ಯಾರ್ದು ಪಾತ್ರ ಇಲ್ಲ ಇಲ್ಲಿ. 85 ಲಕ್ಷ ಅದನ್ನು ವಸೂಲು ಮಾಡಿದೆ. ಆಗಿದೆ, ವಸೂಲು ಮಾಡಿದ್ದಾರೆ. ಅದನ್ನು ಪೈಸೆ ವಸೂಲು ಮಾಡೇ ಮಾಡ್ತಾರೆ. ವಸೂಲು ಆಗಿದೆ. ಅವ್ರ ಹಣಕ್ಕೆ ಅವ್ರ ಹಣ ವಾಪಸ್ ಸತ್ಯ. ಬ್ಯಾಂಕಿಂದ ಎಷ್ಟು ಲೋನ್ ಕೊಟ್ಟಿದ್ದೀರಿ ಸರ್? 1 ವರ್ಷ ಆಗೈತೆ ಅಂದ್ರಲ್ಲ, 3 ತಿಂಗಳು ಒಂದ್ಸತಿ ಆಡಿಟ್ ನಡೆದಾಗ ಆಡಿಟ್